ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡ್ಬಿಟ್ಬಿಟ್ಟು ಅರ್ಧ ಜೀವನವೇ ಅದು. ಹೌದು, ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳಗಳನ್ನ ಕಳ್ಕೊಂತೀರ. ಸೈನ್ ಇಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಲಕ್ಷಗಟ್ಟಲೆ ಎಷ್ಟೋ ಲಕ್ಷ ಹೋಯ್ತು 2011 ಲಾಸ್ ಆಗ್ಬಿಟ್ಟು ಎಲ್ಲ. ಅದಕ್ಕೆ ನೋಡು ಹೆಸರೆಲ್ಲ ಬಂದ್ಬಿಟ್ರು ಎಲ್ಲ ಬಿಟ್ಟು. ಹೌದು, ಜೀರೋ ಇರೋನ್ ಜೀರೋ ಆಗಿರ್ತಾನೆ ಅಲ್ಲಿ. ಅದೇ ಹೌದಲ್ವಾ? ಸೊನ್ನೆ ಆಗಿ ಮತ್ತೆ ರೈತರ ಕೆಲಸ. ಹೌದು, ಈಗಲೂ ಹಿಡ್ದೈತಿ ಕೈ. ಮತ್ತೆ ಸ್ವಲ್ಪ ಏನಂತಂದ್ರೆ ಈ ಹುಟ್ಟು ದೋಷ ಪರಿಹಾರ ಕೊಟ್ಕೊಳ್ರಿ. ಯಾಕಂದ್ರೆ 18 ಜನವರಿ 1987 ಭಾನುವಾರ ದಿವಸ 5 ಗಂಟೆ ಬೆಳಿಗ್ಗೆ ಅಂದರೆ ಅಲ್ಲಿ ಮಕಾ ನಕ್ಷತ್ರ ಸಿಂಹರಾಶಿಗೆ ಮಹಾಮಾಮಿ ಏನು ಹೆಸರು? ಮುರಳಿ. ಸರಿ ಆಯಿತು, ಮುರಳಿ ಅನ್ನುವಂಥದ್ದು. ಜಂಟಿ ವ್ಯಾಪಾರ ಮಾಡಬಾರ್ದು, ನಂಬಿದವರಿಂದ ಮೋಸ ಹೋಗುವ ಅವಕಾಶ ಇದೆ, ನಂಬಿಕೆ ದ್ರೋಹ ಆಗೋದುಂಟು ಅಂತ ಐತಿ. ಇನ್ನು ನೋಡಿ ಸ್ವಾಮಿ, ಯಾವಾಗಲೂ ಹೇಳ್ತಾ ಇದ್ದೀನಿ, ನಮ್ಮ ಹದ್ದುಬಸ್ತಲ್ಲಿ ಎಲ್ಲ ಇದ್ರೆ ಏನೂ ಆಗಲ್ಲ. ನಾವೇನು ಮಾಡ್ತೇವೆ ಗೊತ್ತಾ, ಅವ್ನಿಗೆಲ್ಲ ಇರೋದನ್ನೆಲ್ಲ ಹೇಳ್ಬಿಡ್ತೇವೆ. ಅವರೆಲ್ಲನೂ ಕಲ್ತ್ಕೊತಾರೆ. ಎಲ್ಲನೂ ಕಲ್ತ್ಕೊಂಡ್ಬಿಟ್ಟು ನಮ್ಮನ್ನು ದಬ್ಬಾಕ್ಬಿಟ್ಟು ನಮ್ಮ ದುಡ್ಡನ್ನು ತಗೊಂಡ್ಬಿಟ್ಟು ನಮಗೆ ವಿರೋಧ ಆಗಿಬಿಟ್ಟು ಹೋಗಿ ಅವ್ರು ನಮ್ಮನ್ನೇ ಆಡ್ಕೊತಾರೆ. ಹಂಗೆ ಬೆಳೆದಿರ್ತಾರೆ. ಅದನ್ನು ರೀಲ್ ಕಟ್ ಮಾಡಿರಿ, ಮತ್ತೆ ಬದುಕು ಬರುತ್ತೆ. ಬದುಕು ಸುಂದರವಾಗಿ ಐತೆ. ಮತ್ತು ತಲೆ ಕೆಸ್ಕೊಬೇಡ, ಅವ್ರು ಇದ್ರೆ ಫೈಟ್ ಮಾಡ್ಬೋದು. ಮತ್ತೇನು ನನಗೆ ಈ ಹುಟ್ಟು ದೋಷ, ಒಂದು ಆಶ್ಲೇಷ ಪೂಜೆ, ಒಂದು ಗಂಡ ದೇವ್ರಿಗೊಂದು ಅಭಿಷೇಕ, ಒಂದು ಶನಿಮಾತನ ದೇವಸ್ಥಾನಕ್ಕೊಂದು ಅಭಿಷೇಕ ಮುಗಿಸಿ. ಹೌದು, ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ನಾನು ವಿವಾಹ ಯೋಗದ ಬಗ್ಗೆನ ಆದ್ಯತೆ ತಗೊಂಡೆ. ಏನಂತ? ಪ್ರೇಮ ವಿವಾಹ ಮಾಡಿಕೊಳ್ಳುವ ಅವಕಾಶ ಇದೆ. ಪ್ರೀತಿಸುತ್ತಾರೆ, ಪ್ರೀತಿಸಲ್ಪಡುತ್ತಾರೆ, ಪ್ರೇಮ ವಿವಾಹ ಮಾಡಿಕೊಳ್ಳುತ್ತಾರೆ. ಹೌದಲ್ವ? ಲವ್ ಮ್ಯಾರೇಜ್ ಹೌದಲ್ವಾ? ಎಷ್ಟು ವರ್ಷ ಆಯ್ತು ಮದುವೆ ಮಾಡಿಕೊಂಡು? 2016. ಈ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಸಂಸಾರ ಜೀವನ ಸುಖಮಯವಾಗಿರುತ್ತದೆ. ಇದಕ್ಕೆ ನೀನು ಬದುಕಲ್ಲಿ ಬೀಳ್ತೀಯ ಅಂತ ಐತೆ ನನಗೆ. ಅವ್ನು ಬಿಟ್ಟು ಬಿಡೋ, ಎಲ್ಲ ಕೆಲಸ ಆಗುತ್ತೆ. ಒಣ ಕಾಳು, ಒಣ ಪೇಪರ್, ಒಣ ಬಟ್ಟೆ, ಒಣ ಗ್ಲಾಸು, ಪ್ಲಾವಿಡು, ಪ್ರಾವಿನ್ ಸ್ಟೋರು, ಹಾರ್ಡ್ವೇರ್ಸು, ಸ್ಯಾಮಿಯನ್ನು, ಗುಜರಿ ಅಂಗಡಿ, ಪ್ರಿಂಟಿಂಗ್ ಪ್ರೆಸ್ಸು, ಜಮೀನು ಕೊಡಿಸೋದು, ತಗೊಳ್ಳೋದು, ದನ ಕರ, ಹಣ್ಣು ಹಂಪಲ, ತರಕಾರಿ ಇವೆಲ್ಲವೂ ಹೌದು. ಆ ಜೊಂಟಿ ಒಂದು ಬಿಟ್ಟು ಬಿಡು, ಬದುಕು ಬರುತ್ತೆ. ಈ ನಕ್ಷತ್ರಕ್ಕೆ ಏನಾಗ್ತಾ ಇದೆ ಅಂದರೆ, ಸ್ವಲ್ಪ 9ನೇ ತಿಂಗಳವರೆಗೆ ಸ್ವಲ್ಪ ಕಾಯಬೇಕಾಗೈತೆ. ಈಗ ಆ 9ನೇ ತಿಂಗಳು ಕಳೀತಂದ್ರೆ ಮುಂದಿನ ವರ್ಷದ ಹೇಗಿರುತ್ತೆ ಅಂತಂದರೆ 2026 9ನೇ ತಿಂಗಳು ಈ ವರ್ಷದಿಂದ ಉತ್ತಮವಾದ ಗುರುಬಲನ ಅನುಭವಿಸ್ತೀರ ನೀವು. ಎಂದು ಬಂದಿಲ್ಲ ಅದು. ಮತ್ತೆ 11ನೇ ಸ್ಥಾನದಲ್ಲಿ ಗುರು ಆದ್ಯತೆಯನ್ನು ಪಡಿತಾ ಇರ್ತಾನೆ. ಅಲ್ಲಿ ಬದುಕೇ ರಿಪೇರಿ ಆಗಿಬಿಡ್ತೈತಿ. ಅದನ್ನು ಬಂದಿರ್ತೈತಿ, ಯೂಸ್ ಮಾಡ್ಕೊಳ್ರಿ. ಪರರ ಹಿತಕಾರಿ ಬೇಡ, ನನಗೆ ಅವ್ನಿಗೆ ಒಳ್ಳೇದು ಮಾಡೋದು, ಇವ್ನಿಗೆ ಒಳ್ಳೇದು ಮಾಡೋ, ಅವನಿಗೆಲ್ಲ ಹೇಳ್ಬಿಡೋದು, ಇವನಿಗೆಲ್ಲ ಹೇಳ್ಬಿಡೋದು, ಅವ್ರು ನಮ್ಮಿಂದ ಕಲ್ತ್ಬಿಟ್ಟು ಮುಂದಕ್ಕೆ ಹೋಗೋದು, ನಮ್ಮನ್ನೇ ದಬ್ಬಾಕ್ಬಿಡೋದು. ಇದು ಬೇಡ, ಬಿಟ್ಟುಬಿಡ್ರಿ. ಇದಕ್ಕೆ ಬದುಕು ಮತ್ತೆ ಇದಾಗುತ್ತೆ. ಆಮೇಲೆ ಇದು ಮನೆ ಉತ್ತರ ಬಾಗ್ಲ, ಸೂರ್ಯನ ಬಾಗ್ಲ? ಎರಡು ಕಡೆಗೂ ಮೇನ್ ಬಾಗ್ಲು ಹೇಳು. ಮೇನ್ ಬಾಗ್ಲು ಯಾವುದು ಅಂತ? ಸೂರ್ಯನ ಬಾಗ್ಲು. ಇವು ಪೂಜೆ ಮುಗಿಸು, ನಿನ್ನ ಬಗ್ಗೆ ಅದು ಬಾಗ್ಲು ಆಗುತ್ತೆ. ಅರ್ಥ ಆಗುತ್ತೆ? ನನಗೆ ಪೂಜೆ ಮುಗಿಸ್ಬೇಕಿದನ್ನು.